ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಭಾರ್ಗವಿ LLB ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಭಾರ್ಗವಿ ಅಮ್ಮ ಪೂರ್ಣಿ ಜೋರಾಗಿ ಕಿರ್ತಾ ಇರ್ತಾಳೆ. ಏನಾಯಿತು ಅಂತ ಅವ್ರಪ್ಪ ಬಂದು, ಏನಾಯಿತು ಪೂರ್ಣಿ, ಯಾಕೆ ಈ ರೀತಿ ಕಿರ್ತಿದೆ ಅಂತ ಕೇಳ್ತಿರ್ಬೇಕಾದ್ರೆ ತುಂಬ ಟೆನ್ಷನ್ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಏನೂ ಇಲ್ಲ ರೀ, ಅದು ಸ್ವಲ್ಪ ಹಂಗೆ ಟೆನ್ಷನ್ ಆಯಿತು, ಪಕ್ಕದ ಮನೆ ಕಳಬೇಕು ಬಂದು ಇಲ್ಲೆಲ್ಲ ಪಾತ್ರೆ ಎಲ್ಲ ಬೀಳ್ಸೋಯ್ತು, ಅದಕ್ಕೋಸ್ಕರ ಈ ರೀತಿ ಕಿರ್ಚಿದೆ ಅಂತ ಹೇಳ್ತಿರ್ಬೇಕಾದ್ರೆ ಭಾರ್ಗವಿ ಅಪ್ಪ ಹೇಳ್ತಾ ಇರ್ತಾರೆ. ಯಾಕೆ ಸುಳ್ಳು ಹೇಳ್ತೀಯಾ, ಯಾಕೆ ಕಳಬೇಕು, ಏನು ಬಂದಿಲ್ಲ, ಕೈ ಯಾಕೆ ಮುಚ್ಕೊಂಡಿದ್ಯಾ, ಕೈ ತೋರಿಸು, ಏನಾಯಿತು, ತೋರಿಸು ಅಂತ ಕೇಳ್ತಾ ಇರ್ತಾರೆ. ಈ ಕೈ ಇಟ್ಕೊಂಡು ನೋಡ್ತಾ ಇರಬೇಕಾದ್ರೆ ಅದು ಬಿಸಿನ ಮುಟ್ಟಿ ತುಂಬ ಕೈ ಫುಲ್ಲು ರೆಡ್ ಆಗಿರುತ್ತೆ. ಇದೇ ನಮ್ಮ ಪೂರ್ಣಿ ಈ ರೀತಿ ಮಾಡ್ಕೊಂಡಿದ್ಯಲ್ಲ, ನೋಡ್ಕೊಂಡು ಹುಷಾರಾಗಿ ಕೆಲಸ ಮಾಡಬೇಕಲ್ವಾ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ರೀ, ಅದು ಬೆಕ್ಕು ಬಂದುಬಿಡ್ತಲ್ಲ, ಅದಕ್ಕೋಸ್ಕರ ಬೆಕ್ಕು ಬಂದ ಟೆನ್ಷನಲ್ಲಿ ಬಿಸಿನ ಹಾಗೆ ಮುಟ್ಬಿಟ್ಟೆ, ಈ ರೀತಿ ಆಯಿತು ಅಂದಾಗ ಅಯ್ಯೋ ದೇವರೇ, ತುಂಬ ಉರಿ ಬರ್ತಿದೆ, ನೀನು ನೋಡು ಯಾವ ರೀತಿ ಮಾಡ್ಕೊಂಡಿದ್ಯಾ, ಇಷ್ಟಕ್ಕಾದ್ರೇನು ಮುಗೀತು, ಅಕಸ್ಮಾತ್ ಜಾಸ್ತಿ ಆಗಿದ್ರೆ ಏನು ಮಾಡೋದು ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಸರಿ ಆಯಿತು, ಸ್ವಲ್ಪ ಮುಲಾಮ್ ತಗೋಬತ್ತೀನಿ, ಹುಷಾರು ಅಂತ ಹೋಗಿ ಅಪ್ಪ ತರಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಪೂರ್ಣಿ ಯೋಚನೆ ಮಾಡ್ತಾ ಇರ್ತಾಳೆ. ಎತ್ತು ಕರಳಿಗೆ ತುಂಬ ಸಂಕಟ ಆಗ್ತಿದೆ, ಅದ್ರ ಮುಂದೆ ಇದೇನಲ್ಲ ಬಿಡುರಿ ಅಂತ ಅಂದ್ಬಿಟ್ಟು ಭಗವಂತ ಆ ಮನೇಲಿ ನನ್ನ ಮಗಳಿಗೆ ಯಾವ ರೀತಿ ಕಷ್ಟ ಆಗದಿದ್ರೆ ಅಷ್ಟೇ ಸಾಕು ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಒಂದು ಕಡೆ ಅರ್ಜುನ ಬೆಂಕಿನ ಹಚ್ಕೊಂಡು ಕೈಯೆಲ್ಲ ಸುಟ್ಕೊಂಡಿರುತ್ತೆ, ಸೀರೆ ಎಲ್ಲ ಸುಟ್ಟೋಗಿರುತ್ತೆ. ಆಗ ಬೃಂದನ ಕಾಪಾಡೋಕ್ಕೆ ಅಂತ ಬೆಂಕಿಯೆಲ್ಲ ಹಾರಿಸಿ ಕೈನೆಲ್ಲ ಉರುಪ್ತಾ ಇರ್ತಾನೆ. ತುಂಬ ಸುಟ್ಟೋಗಿದೆಯಲ್ಲ ಅಂತ ಉರುಪ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅರ್ಜುನ ಅಮ್ಮ ಮತ್ತು ಹಾಗೆ ಚಿಕ್ಕಿ ಬಂದುಬಿಟ್ಟು ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಕೋಪದಿಂದ ಚಿಕ್ಕಿ ಹೇಳ್ತಾ ಇರ್ತಾಳೆ, ಅಕ್ಕ ನೋಡ್ದಕ್ಕ, ಇವಳು ಎಂಥ ಅನಿಷ್ಟ ಅಂತ ಆ ದೇವರು ಸಹ ಸೂಚನೆ ಕೊಡಿಸ್ತಿದ್ದೆ, ಇವಳು ದೇವ್ರ ಮನೆಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದೆ ಅಂತ ಇರಬೇಕಾದ್ರೆ ಶಾಕಾಗಿ ಅರ್ಜುನನ ಮುಖನ ನೋಡ್ತಾ ಇರ್ತಾನೆ. ಇವಳು ದೊಡ್ಡ ಅಪಶಕನ ಅಕ್ಕ, ಇವಳು ಗ್ರಹಗತಿ ಜಾತಕನೇ ಸರಿ ಇಲ್ಲ ಅಂತ ನಿರ್ಮಲನ್ಗೆ ಹೇಳ್ತಿರ್ಬೇಕಾದ್ರೆ ಅವಳು ಕೋಪ ಮಾಡ್ಕೊಂಡು ಭಾರ್ಗವಿನ ಗುರಾಯಿಸ್ತಾ ಇರ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ನಿಂತ್ಕೊಂಡು ಭಾರ್ಗವಿನ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ತುಂಬ ಗಾಯ ಆಗಿರೋದ್ರಿಂದ ಭಾರ್ಗವಿ ಕೈಯೆಲ್ಲ ಉರುಪ್ತಾ ಇರಬೇಕಾದ್ರೆ ಈ ಕಡೆ ಅರ್ಜುನನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅವಾಗ ಕೋಪ ಮಾಡ್ಕೊಂಡು ನಿರ್ಮಲ ಹೇಳ್ತಾ ಇರ್ತಾಳೆ, ಅತ್ತೆ ನೋಡಿದ್ರ, ಇವಳೇ ಕೈಯಾರ ದೀಪ ಹಚ್ಬೇಕು ಅಂತ ಅಂದ್ರಲ್ಲ, ಈ ಅನಿಷ್ಟ ಕೈಯಿಂದ ದೀಪ ಹಚ್ಚಿದ್ರಿಂದ ಯಾವ ರೀತಿ ಅನಾಹುತ ಆಯಿತು ಅಂತ ನೋಡಿದ್ರಲ್ವಾ ಅಂತ ನಿರ್ಮಲ ಶಕುಂತಲೆಗೆ ಹೇಳ್ತಾ ಇರ್ತಾಳೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ನಿರ್ಮಲ ಹೇಳ್ತಾ ಇರ್ತಾಳೆ, ಇವಳು ಮನೆಗೆ ದೀಪ ಹಚ್ಚೋ ಬಂದಿರೋ ಮಹಾಲಕ್ಷ್ಮಿ ಅಲ್ಲ, ಮನೆನೇ ಬೆಂಕಿ ಹಚ್ಚೋ ರೀತಿ ಮಾಡ್ಕೊಂಡಿರೋ ಮಾರಿ ಅಂತ ಹೇಳ್ತಿರ್ಬೇಕಾದ್ರೆ ಅರ್ಜುನನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಇಂಥವಳನ್ನ ನಮ್ಮನೆ ದೇವ್ರ ಮನೆ ಬಾಗಿಲಿಗೆ ಬಿಟ್ಟಿದ್ದೆ ನಮ್ಮದು ತಪ್ಪು ಅಂತ ಈ ಕಡೆ ನಿರ್ಮಲ ಹೇಳ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ಅರ್ಜುನ್ ಹೇಳ್ತಾ ಇರ್ತಾನೆ, ಮಾಮ್ ಏನು ಮಾತಾಡ್ತಿದ್ದೀರಾ, ಚಿಕ್ಕಿ ಜೊತೆ ಸೇರ್ಕೊಬಿಟ್ಟು ಏನಂತ ಮಾತಾಡ್ತಿದ್ದೀರಾ ನೀವು, ಭಾರ್ಗವಿ ಸೀರೆ ಹತ್ಕೊಂಡಿದೆ, ಕೈಯೆಲ್ಲ ಸುಟ್ಟು ಗಾಯ ಆಗಿದೆ, ಏನಾಯಿತು, ಏನಾದರೂ ತೊಂದರೆ ಆಯ್ತಂತ ಕೇಳಿದ್ಬಿಟ್ಟು ಚಿಕ್ಕಿ ಜೊತೆ ಸೇರ್ಕೊಂಡು ನೀವು ಏನೇನೋ ಮಾತಾಡ್ತಿದ್ದೀರಾ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ತಾನೆ. ಅಲ್ಲ ಮಾಮ್, ಏನಾಗಿದೆ ಮ್ಯಾಮ್, ನಿಮ್ಮ ಮನಸ್ಸನ್ನ ಇಷ್ಟು ಕಲ್ಲಾಗಿ ಮಾಡ್ಕೊಂಡಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ನಿರ್ಮಲ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಕಣೋ ಅರ್ಜುನ್, ನಾನು ನಿಮ್ಮ ತಾಯಿ, ನನ್ನನ್ನು ಈ ರೀತಿ ಮಾತಾಡ್ತಿದ್ಯಲ್ಲ, ನಿನಗೆ ಅರ್ಥ ಆಗಲ್ವಾ ಅನ್ಬೇಕಾದ್ರೆ, ನೋಡಿ ಮಾಮ್, ನೀವು ಯಾವುದೋ ವಿಷಯನ ಎಲ್ಲೆಲ್ಗೋ ತಗೊಂಡೋಗ್ಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಚಿಕ್ಕಿ ಹೇಳ್ತಾ ಇರ್ತಾಳೆ, ಹಬ್ಬ ಅಕ್ಕ ನೋಡ್ದಕ್ಕ, ಹೆಂಡ್ತಿ ಮೇಲೆ ಎಷ್ಟು ಪ್ರೀತಿ, ನಿಮ್ಮನ್ನೇ ಈ ರೀತಿ ಮಾತಾಡ್ಸಿದ್ದೇನೆ ಅಂತ ಅನ್ಬೇಕಾದ್ರೆ, ನೋಡಿ ಚಿಕ್ಕಿ, ನೀವು ವಿಷಯನ ಎಲ್ಲಿಂದ ತಗೋ ತಗೊಂಡೋಗ್ಬಿಡಿ, ಇವಾಗ ತಾಯಿ ಹೆಂಡ್ತಿನ ಮಾತು ಎಲ್ಲಿಂದ ಏನಕ್ಕೆ ಬರ್ತಾ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ನಿರ್ಮಲ ಕೋಪ ಮಾಡ್ಕೊಂಡು, ಏನೋ ಇವಳನ್ನ ಬೈತಾ ಇದೆಯಾ, ಇವಳು ಹೇಳಿದ್ರಲ್ಲಿ ತಪ್ಪೇನಿದೆ, ಇಷ್ಟೆಲ್ಲ ಆಗೋಕ್ಕೆ ಕಾರಣ ನಿನ್ನ ಹೆಂಡ್ತಿ ಇವಳಿಂದಲೇ ಕಣೋ ಅಂತ ಬೈತಾ ಇರ್ತಾಳೆ. ಹಾಗೆ ಭಾರ್ಗವಿ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾಳೆ, ನಮ್ಮಲ್ಲಿ ಎಲ್ಲರಿಗೂ ಬೆಂಕಿ ಹಚ್ಚಿಸ್ಬಿಟ್ಟು ಯಾವ ರೀತಿ ನಿಂತಿದ್ದಾಳೆ ನೋಡು, ತನ್ನ ಸುಖಕ್ಕೋಸ್ಕರ ಯಾರ ಮನೆಗಾದರೂ ಇವಳು ಬೆಂಕಿ ಹಚ್ಚುತ್ತಾಳೆ ಅಂತ ಭಾರ್ಗವಿಗೆ ಬೈತಾ ಇರಬೇಕಾದ್ರೆ ಭಾರ್ಗವಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಆಗ ಶಕುಂತಲ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಮುಚ್ಚು ಬಾಯಿ ನಿರ್ಮಲ, ಎಲ್ಲಿಂಗೋ ಮಾತಾಡಬೇಡ ಆಯಿತಾ, ಬಾಯಿ ಇದೆ ಅಂತ ಏನೇನೋ ಬೈಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಏನತ್ತೆ ಈ ಕೊಂಪೆಯಿಂದ ಬಂದಿರೋ ಅನಿಷ್ಟನ ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅಂತ ಹೊರಟಿದ್ದೀರಾ, ನಿಮ್ಮ ಬುದ್ಧಿ ಕೆಟ್ಟಿದ್ದಲ್ದಲೆ ನನ್ನ ಮಗನ ಬುದ್ಧಿನೂ ಸಹ ನೀವು ಕೆಡಿಸ್ತಾ ಇದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅರ್ಜುನ್ಗೆ ತುಂಬ ಕೋಪ ಬರ್ತಾ ಇರುತ್ತೆ. ನೋಡಿಯತ್ತೆ, ಇಲ್ಲ ಅಂದರೆ ಇಲ್ಲ, ಇನ್ಮೇಲೆ ಇವಳು ಈ ಮನೇಲಿ ಇರುವಾಗಿಲ್ಲ, JP ಹತ್ರ ನಾನೇ ಹೋಗಿ ಎಲ್ಲ ಮಾತಾಡ್ತೀನಿ, ಮನೇಲಿ ಇವಳು ಇರಬಾರ್ದು ಅಷ್ಟೇ, ನಡಿಯೇ ಅಂತ ಭಾರ್ಗವಿ ಹತ್ರ ಬರ್ತಾ ಇರ್ತಾಳೆ. ಆಗ ಮತ್ತೆ ಅರ್ಜುನ್ ತುಂಬ ಕೋಪ ಮಾಡ್ಕೊಂಡು, ಮಾಮ್ ಏನು ಮಾತಾಡ್ತಿದ್ರೆ, ಈ ಮನೆ ಅನಿಷ್ಟ ಇವರಲ್ಲ, ಈ ಮನೆ ಮಹಾಲಕ್ಷ್ಮಿನ ನೆಂಟಿ ಅಂತ ಹೇಳ್ತಿರ್ಬೇಕಾದ್ರೆ ಭಾರ್ಗವಿಗೆ ತುಂಬ ಖುಷಿ ಆಗ್ತಿರುತ್ತೆ. ನಾನು ಈ ಮನೆ ಮಗ ಅಂತಂದಮೇಲೆ ಅವರು ನಿಮ್ಮ ಮಗನ ಹೆಂಡ್ತಿ ಅಂತ ಅನ್ಕೋಬೇಕು, ಅದನ್ನ ಬಿಟ್ಟು ನನ್ನ ಹೆಂಡ್ತಿ ಬಗ್ಗೆ ಏನಾದರೂ ಇನ್ನೊಂದು ಮಾತಾಡಿದರೆ ನಾನು ಅದನ್ನು ಸಹಿಸಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಶಾಕುಂತಲೂ ಸಹ ತುಂಬ ಖುಷಿ ಪಡ್ತಾ ಇದ್ರೆ ನಿರ್ಮಲ ಮಾತ್ರ ಕೋಪ ಮಾಡ್ಕೊಂಡು ತನ್ನ ಮಗನ ಮುಖನ ನೋಡ್ತಾ ಇರ್ತಾಳೆ. ಏನಾದರೂ ಭಾರ್ಗವಿ ಮನೆ ಬಿಟ್ಟು ಹೋಗ್ಬೇಕು ಅಂತಂದರೆ ಅವ್ರ ಜೊತೆ ನಿನ್ನ ಮಗನೂ ಸಹ ಮನೆ ಬಿಟ್ಟು ಹೋಗ್ತಾನೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಶಾಕ್ ಆಗಿ ನಿರ್ಮಲ ನಿಂತ್ಕೋತಾಳೆ. ಈ ಕಡೆ ಭಾರ್ಗವಿ ಕೈ ತುಂಬ ಉರಿತರೋದ್ರಿಂದ ಅವಳನ್ನ ಕರ್ಕೊಂಡು ಆಯಿಂಟ್ಮೆಂಟ್ ಹಚ್ಚೋಣ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬೃಂದ ಮಾತ್ರ ಗುರಾಯಿಸ್ಕೊಂಡು ಅವನನ್ನ ನೋಡ್ತಾ ಇರ್ತಾಳೆ.
ಕಡೆ ಅನ್ನಪೂರ್ಣ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಭಾರ್ಗವಿ ಫೋನ್ ಮಾಡಿದಾಗ ನಾನು ಮುಖಕ್ಕೆ ಕೊಡ್ದಂಗೆ ಅಂದೆ. ಇವಾಗ ನಾನು ಏನು ಮಾಡಲಿ ಅಮ್ಮ, ನಾನು ಬರಲ್ಲ ಅಂತ ಅವಳು ಏನಾದರೂ ಕೇಳಿದರೆ ನಾನು ಬಾ ಅಂತ ಹೇಳ್ಬಿಡ್ತೀನಿ. ಆದರೆ ಹಾಗಾಗಬಾರ್ದು. ನನ್ನ ಮಗಳ ಸಂಸಾರ ತುಂಬ ಚೆನ್ನಾಗಿರಬೇಕು. ಇವಾಗ ಅವಳು ಹೇಗಿದ್ದಾಳೋ ಎತ್ತೋ ನನಗಂತೂ ಗೊತ್ತಿಲ್ಲ. ನಾನು ಇವಾಗ ಏನು ಮಾಡಲಿ, ಅವಳ ಬಗ್ಗೆ ಯಾವ ರೀತಿ ನಾನು ಯಾರ ಹತ್ರ ಕೇಳಿಕೊಂಡು ತಿಳ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭಾರ್ಗವಿ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾರೆ. ಅಮ್ಮ ಅಮ್ಮ ಅಂತ ಕೂಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿ ರವೀಂದ್ರ, ಏನರೋ ಹುಡುಗ್ರ ಇವಾಗ ಬಂದ್ರ ಅಂದಾಗ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ನಾವು ಚೆನ್ನಾಗಿದ್ವಿ, ನೀವು ಚೆನ್ನಾಗಿದ್ದೀರಪ್ಪ ಅಂತ ಹುಡುಗರು ಕೇಳ್ತಿರ್ಬೇಕಾದ್ರೆ, ಏನು ಚೆನ್ನಾಗಿದ್ವೋ ಏನೋ, ಮನೆಯೆಲ್ಲ ಹಬ್ಬಿಕೋ ಅಂತ ಅನ್ನಿಸ್ತಿದೆ, ಯಾರೂ ಇಲ್ಲ, ನೀವಾದರೂ ಅವಾಗವಾಗ ಬಂದೋಗ್ರು, ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು, ಪೂರ್ಣಿ ಹುಡುಗರು ಬಂದರೆ ನೋಡ್ಕೊ, ನಾನೆಲ್ಲ ಹೊರಗಡೆ ಹೋಗಿ ಬರ್ತೀನಿ ಅಂತ ರವೀಂದ್ರ ಹೊರಗಡೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪೂರ್ಣಿ ಬಂದರು ಅಂತ ಕರೆದ್ಬಿಟ್ಟು, ನೋಡ್ರು ನನಗೆ ತುಂಬ ಸಂಕಟ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಹುಡುಗರು ಹೇಳ್ತಾ ಇರ್ತಾರೆ, ಯಾಕಮ್ಮ ಏನಾಯಿತು ಅಂದಾಗ, ನನಗೇನೂ ಆಗಿಲ್ಲ, ಭಾರ್ಗವಿಗೆ ಏನೋ ಆಗಿದೆ, ಕೆಟ್ಟದಾಗಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಕಣ್ರು ಅಂತ ಅನ್ಬೇಕಾದ್ರೆ, ಕೆಟ್ಟ ಕನಸು ಏನಾದರೂ ಬಿತ್ತಮ್ಮ ಅಂತ ಹುಡುಗರು ಕೇಳ್ತಾ ಇರ್ತಾರೆ. ಇಲ್ಲ ಕೊಂಡ್ರು, ಆದರೆ ನನಗೆ ತಾಯಿ ಸಂಕಟ ನಿಮ್ಗೆ ಅರ್ಥ ಆಗಲ್ಲ, ನನಗೆ ಅಷ್ಟು ನೋವಾಗ್ತಿದೆ, ಅವಳಿಗೆ ಏನೋ ತೊಂದರೆ ಆಗಿದೆ ಅಂತ ಅನ್ನಿಸ್ತಿದೆ ಅಂತ ಕಣ್ಣೀರು ಹಾಕೊಂಡು ಪೂರ್ಣಿ ಹುಡುಗ್ರ ಹತ್ರ ಹೇಳ್ತಾ ಇರ್ತಾಳೆ. ನಾನು ಇವ್ರ ಹತ್ರ ಹೇಳ್ಕೋಬೋದು ಕಂಡ್ರು, ಆದರೆ ಇವ್ರ ಮುಂದೆ ನಾನು ಮಾತಾಡೋಂಗಿಲ್ಲ. ಆದರೆ ನನಗೆ ಗೊತ್ತು, ಇವರು ಮೇಲ್ನೋಟಕ್ಕೆ ಮಾತ್ರ ಭಾರ್ಗವಿ ಮೇಲೆ ಕೋಪ ಇದೆ, ಆದರೆ ಭಾರ್ಗವಿ ಇಲ್ಲ ಅಂತ ತುಂಬ ಕೊರಗ್ತಿದ್ದಾರೆ, ನನಗೇನೆ ಹೆಚ್ಚಾಗಿ ಇವರೇ ಸಂಕಟ ಪಡ್ತಾ ಇದ್ದಾರೆ. ಆದರೆ ಏನು ಮಾಡಲಿ, ಇವ್ರು ಇದ್ದಾಗ ನಾನು ಭಾರ್ಗವಿಗೆ ಕಾಲು ಫೋನು ಏನು ಮಾಡೋಕ್ಕಾಗ್ತಾ ಇಲ್ಲ ಕಣ್ರು, ನೀವಾದರೂ ಮಾಡ್ಬೋದಲ್ವೇಂದ್ರು ಅಂತ ಅನ್ಬೇಕಾದ್ರೆ, ಅಮ್ಮ ಭಾರ್ಗವಿಗೆ ಏನೂ ಆಗಲ್ಲ, ಚೆನ್ನಾಗಿರ್ತಾಳೆ ಬಿಡು ಅಂತ ಹುಡುಗರು ಹೇಳ್ತಾ ಇರ್ತಾರೆ. ನೀವೇನಾದರೂ ಫೋನ್ ಮಾಡಿದ್ರಾ ಅಂದಾಗ, ಇಲ್ಲ ಅಂತ ಅಂದಾಗ, ಪ್ಲೀಸ್ ನೀವಾದರೂ ಮಾಡಿ ಮಾತಾಡ್ರು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಪ್ಲೀಸ್ ಕಣ್ರು, ನನಗೋಸ್ಕರ ಮಾತಾಡಿ ಅಂತ ಪೂರ್ಣಿ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಅಮ್ಮ ರಿಕ್ವೆಸ್ಟ್ ಎಲ್ಲ ಮಾತಾಡಬೇಡಿ, ನಾನು ಖಂಡಿತ ಮಾಡೇ ಮಾಡ್ತೀವಿ ಅಂತ ಹುಡುಗರು ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಕಣ್ಣೀರು ಹಾಕೊಂಡು ಭಾರ್ಗವಿ ತನ್ನ ಕೈಯೆಲ್ಲ ಸುಟ್ಟೋಗಿದೆ ಅಂತ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರಬೇಕಾದ್ರೆ, ಅಲ್ಲಿ ಅರ್ಜುನ್ ಆಯಿಂಟ್ಮೆಂಟ್ ತೊಗೊಂಡು ಹಚ್ಚಕ್ಕೆ ಅಂತ ಬರ್ತಾನೆ. ಬೇಡ ನನ್ನ ಬಿಟ್ಬಿಡಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ಕುತ್ಕೋತಿರೋ ಇಲ್ವೋ ಅಂತ ಬೈತಾ ಇರ್ತಾನೆ. ಆಗ ತನ್ನ ಪಾಡಿಗೆ ತಾನು ಭಾರ್ಗವಿ ಕೂತ್ಕೊಂಡಾಗ ಕೈಗೆ ಆಯಿಂಟ್ಮೆಂಟ್ ಹಚ್ಚುತ್ತಿರೋದನ್ನು ನೋಡಿ ಈ ಕಡೆ ಭಾರ್ಗವಿ ತುಂಬ ಫೀಲ್ ಮಾಡ್ಕೋತಾ ಇರ್ತಾಳೆ. ಅಮ್ಮ ಅಂತ ಅನ್ಬೇಕಾದ್ರೆ, ಸ್ವಲ್ಪ ನಿಧಾನಕ್ಕೆ ಹಚ್ಚುತ್ತೀನಿ ಆಯಿತಾ, ತುಂಬ ಉರಿತಾ ಇದೆಯಾ, ಸಾರಿ ಅಂತ ನಿಧಾನಕ್ಕೆ ಹಚ್ಚಬೇಕಾದ್ರೆ ಅವಳಿಗೆ ಅವಳ ಮೇಲೆ ಇನ್ನೂ ತುಂಬ ಪ್ರೀತಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಈ ಕಡೆ ಅರ್ಜುನ್ ಹೇಳ್ತಾ ಇರ್ತಾನೆ, ಅಲ್ಲ ನೀವು ಈ ರೀತಿ ಎಲ್ಲ ಕೆಲಸ ಮಾಡಿಕೊಂಡ್ರೆ ನನ್ನ ಕೈಲಿ ಸಹಿಸೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ನೀವು ಅಂದಾಗ, ಏನು ಮಾತಾಡದೆ ಅರ್ಜುನ್ ಮುಖನ ಈ ಕಡೆ ಭಾರ್ಗವಿ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಕುಂತಲೆ ಮತ್ತು ರುದ್ರ ಇಬ್ಬರು ಸಹ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಮ್ಮ ಏನಾದರೂ ಬೇಕಾಗ್ಬೋದು, ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಲ ಅಂತ ರುದ್ರ ಕೇಳ್ತಿರ್ಬೇಕಾದ್ರೆ ಶಕುಂತಲೆ ಹೇಳ್ತಾ ಇರ್ತಾಳೆ, ಬೇಡ, ಅವರಿಬ್ಬರು ಸ್ವಲ್ಪ ಸಮಯನ ಕಳೀಲಿ, ಇಬ್ಬರು ಒಟ್ಟಿಗೆ ಇವಾಗೆಲ್ಲೋ ಇದ್ದಾರೆ, ಅವರಿಬ್ಬರು ಆಮೇಲೆ ಸರಿ ಹೋಗ್ತಾರೆ ಬಿಡು, ನೀನು ಹೋಗಿ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಭಾರ್ಗವಿ ಯೋಚನೆ ಮಾಡ್ತಾ ಇರ್ತಾಳೆ, ಇವನೇ ನನಗೆ ಕಾಟ ಕೊಡ್ತಾನೆ, ಮತ್ತು ಇವನೇ ನನ್ನನ್ನು ಹುಷಾರಾಗೋ ರೀತಿಯೂ ಸಹ ಮಾಡ್ತಾನೆ, ಎಷ್ಟು ತೊಂದರೆ ಕೊಡ್ತಾನೆ ಮತ್ತು ಅಷ್ಟೇ ಕೇರ್ನ ಮಾಡ್ತಾನೆ, ಇವನು ನನ್ನ ಪಾರ್ಥ, ನಿಜವಾಗ್ಲೂ ಇವನು ನನ್ನನ್ನು ಇಷ್ಟಪಡ್ತಾನೆ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದರೆ ನನ್ನ ಬುದ್ಧಿ ಹೇಳುತ್ತೆ, ಇವನು JP ಪಾಟೀಲ್ ಮಗ, ಇವನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಹಾಗಾದರೆ ನಾನು ಇವ್ನು ನಿಜವಾದ ಪ್ರೀತಿನ ಯಾವಾಗ ಕಾಣೋದು, ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾನೋ ನಾಟಕ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತೆ ಗಾಯಕ್ಕೆಲ್ಲ ಆಯಿಂಟ್ಮೆಂಟ್ ಹಚ್ಚುತ್ತಿರ್ಬೇಕಾದ್ರೆ ಅಮ್ಮ ಅಂತ ಇರ್ತಾಳೆ. ಸುಟ್ಟು ಗಾಯ ಅಲ್ವಾ, ಸ್ವಲ್ಪ ಉರಿತಾ ಇರುತ್ತೆ, ನೀವೇನು ಬೇಜಾರು ಮಾಡ್ಕೋಬೇಡಿ, ನೀವು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿ ಮಲ್ಕೊಳ್ಳಿ, ಆವಾಗ ನೋವೆಲ್ಲ ಮಾಯ ಆಗುತ್ತೆ, ಒಂದು 5 ನಿಮಿಷ ಕಡಿಮೆ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ನಾನೇ ಇವನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀನ, ನಾನೇ ಒಂದ್ಸಲ ಇವನ ಜೊತೆ ಮಾತಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತನ್ನ ಪಾಡಿಗೆ ತಾನು ಆಯಿಂಟ್ಮೆಂಟ್ ಹಚ್ಚಿ ಈ ಕಡೆ ಅರ್ಜುನ್ ಹೊರಟೋಗೇ ಬಿಡ್ತಾನೆ. ಇನ್ನೊಂದು ಕಡೆ ಭಾರ್ಗವಿ ಫ್ರೆಂಡ್ಸು ಯೋಚನೆ ಮಾಡ್ತಾ ಇರ್ತಾರೆ, ಅಮ್ಮ ಎಷ್ಟು ಕೊರಗ್ತಾ ಇದ್ದಾಳೆ, ನಾವು ಒಂದ್ಸಲ ಭಾರ್ಗವಿ ಜೊತೆ ಮಾತಾಡಬೇಕು, ಹೇಗಿದ್ದಳು ಎಲ್ಲಿದ್ದಳು ಕಣ್ಲ ಅಂತ ಅಂತಿರ್ಬೇಕಾದ್ರೆ ನಾಗ ಹೇಳ್ತಾ ಇರ್ತಾನೆ, ಸರಿ ಕಣ್ಲ, ನಾನೊಂದ್ಸಲ ಭಾರ್ಗವಿಗೆ ಕಾಲ್ ಮಾಡ್ತೀನಿ ಅಂತ ಈ ಕಡೆ ಭಾರ್ಗವಿಗೆ ಫೋನ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಭಾರ್ಗವಿನೂ ಸಹ ಮನೇಲಿ ಯೋಚನೆ ಮಾಡ್ತಾ ಇರ್ತಾಳೆ, ನಮ್ಮ ಅಮ್ಮ ಅಪ್ಪನ ಜೊತೆ ಮಾತಾಡಬೇಕು ಅಂತ ಮನಸ್ಸು ಕಾತೊರಿತಾ ಇದೆ, ಆದರೆ ಏನು ಮಾಡಲಿ, ಮಾಡಿದರೆ ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಯಾಕೋ ತುಂಬ ಮಾತಾಡಬೇಕು ಅವ್ರ ಜೊತೆ ಅಂತ ಆಸೆ ಆಗ್ತಿದೆ ಅಂತ ಕಣ್ಣೀರು ಹಾಕ್ಕೊಂಡು, ಆಗಿದ್ದಾಗಲೇ ಒಂದ್ಸಲ ಅಮ್ಮನ ಜೊತೆ ಮಾತಾಡ್ತೀನಿ ಅಂತ ಅವಳು ಸಹ ಫೋನ್ ತೆಗಿತಾ ಇರ್ತಾಳೆ. ಅಷ್ಟೊತ್ತಿಗೆ ಫ್ರೆಂಡ್ ಫೋನ್ ಮಾಡಿಬಿಡ್ತಾರೆ. ಆಗ ತುಂಬ ಖುಷಿಪಟ್ಟು, ನಾವು ಹೇಳು ಚೆನ್ನಾಗಿದೆಯಾ, ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಿದ್ದೆ, ನಾನು ಇವಾಗಷ್ಟೇ ನೆನೆಸ್ಕೋತಿದ್ದೆ, ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೋ ಒಂದ್ಸಲ ಮನೆ ಹತ್ರ ಹೋಗ್ಬಿಟ್ಟು ನೀನು ನೋಡ್ಕೊಬಾರೋ ಅಂತ ಹೇಳ್ತಿರ್ಬೇಕಾದ್ರೆ ನಾಗ ಹೇಳ್ತಾ ಇರ್ತಾನೆ, ನಾನು ಈಗಷ್ಟೇ ನೋಡ್ಕೊಬಂದೆ ಭಾರ್ಗು, ಟೆನ್ಷನ್ ತಗೋಬೇಡ, ಅವರು ಚೆನ್ನಾಗಿದ್ದಾರೆ ಅಂತ ಅಂದಾಗ ಈ ಕಡೆ ಭಾರ್ಗವಿಗೆ ತುಂಬ ಖುಷಿ ಆಗ್ತಿರುತ್ತೆ. ಮತ್ತೆ ಹೇಳ್ತಾ ಇರ್ತಾನೆ, ಅವರೆಲ್ಲ ಚೆನ್ನಾಗಿದ್ದಾರೆ, ಆದರೆ ಮನಸ್ಸಲ್ಲಿ ತುಂಬ ನೋವು ಇಟ್ಕೊಂಡರೆ, ಎಲ್ಲರೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಭಾರ್ಗವಿನೂ ಸಹ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಎಲ್ಲರೂ ಹೇಗಿದ್ದಾರೆ, ನಿಮ್ಮ ಮನೆಯವರೆಲ್ಲ ಹೇಗಿದ್ದಾರೆ ಅಂತ ನಾಗ ಕೇಳ್ತಿರ್ಬೇಕಾದ್ರೆ, ಎಲ್ಲರೂ ಚೆನ್ನಾಗಿದ್ದಾರೆ, ನನ್ನನ್ನು ಮಾರಾಣಿ ಥರ ನೋಡ್ಕೊತಿದ್ದಾರೆ ಅಂತ ಅನ್ಬೇಕಾದ್ರೆ ಈ ಕಡೆ ಫ್ರೆಂಡ್ಸ್ ಎಲ್ಲ ತುಂಬ ಖುಷಿ ಪಡ್ತಾ ಇರ್ತಾರೆ. ನಮಗಿದೇ ಬೇಕು ಸದ್ಯ, ಇಷ್ಟು ದಿನ JP ಪಾಟೀಲಿಂದ ತಲೆನೋವಿಂದ ತುಂಬ
ತುಂಬ ಕುಗ್ಗೋಗಿದೆ, ಈಗ ನಿಮ್ಮ ಮಾವನ ಮನೇಲಿ ಆರಾಮಾಗಿರು ಅಂತ ನಾಗ ಹಾಗೆ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ಬೇಕಾದ್ರೆ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಒಂದು ಕೆಲಸ ಮಾಡ್ರು, ನನ್ನ ಅಕೌಂಟಲ್ಲಿ ಸ್ವಲ್ಪ ದುಡ್ಡಿದೆ, ನಾನು ಬರಬೇಕಾದ್ರೆ ರೇಷನ್ ಎಲ್ಲ ಖಾಲಿ ಆಗಿತ್ತು, ನಿಮಗೆ ಕೊಡ್ತೀನಿ, ಸ್ವಲ್ಪ ರೇಷನ್ ತಂದ್ಕೊಂಡ್ರು ಅಂತ ಅಂದಾಗ ನೀವು ಇದನ್ನೆಲ್ಲ ನನಗೆ ಹೇಳ್ಬೇಕಾಬಾರ್ದು, ನಾವು ಆಲ್ರೆಡಿ ಯೋಚನೆ ಮಾಡಿದ್ದೀವಿ, ನಾವೆಲ್ಲ ನೋಡ್ಕೋತೀವಿ ಅಂತ ಫ್ರೆಂಡ್ಸ್ ಹೇಳ್ತಿರ್ಬೇಕಾದ್ರೆ ನಿಮಗೆ ತುಂಬ ಕಷ್ಟ ಇದೆ ಕಣ್ರು ನನಗೆ ಗೊತ್ತು, ಆದರೆ ಇವಾಗ ಸ್ವಲ್ಪ ದುಡ್ಡಿದೆ, ನಾನು ಹೇಳ್ದಂಗೆ ಕೇಳಿ, ಆಮೇಲೆ ನಾನು ಇನ್ನೊಂದು ಸ್ವಲ್ಪ ದುಡ್ಡನ್ನ ಕಳಿಸ್ತೀನಿ, ಇವಾಗ ಮನೆಗೆಲ್ಲ ರೇಷನ್ ತಂದ್ಕೊಡಿ, ಆದರೆ ನಾನು ಕೊಟ್ಟೆ ಅಂತ ಅಪ್ಪನಿಗೆ ಹೇಳ್ಬೇಡಿ ಕಣ್ರು, ತುಂಬ ನೊಂದ್ಕೋತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ ಅಂತ ಫ್ರೆಂಡ್ಸ್ ಹೇಳ್ಬಿಟ್ಟು ಸರಿ ಬಾರ್ಗು ನಾವು ಇಡ್ತೀವಿ, ನೀವು ಆದಷ್ಟು ಬೇಗ ಬಾ, ನಮ್ಮನ್ನು ನೋಡೋಕ್ಕೆ ಯಾವಾಗ ಬರ್ತೀಯ ಅನ್ಬೇಕಾದ್ರೆ ಕಣ್ಣೀರು ಹಾಕ್ಕೊಂಡು ಆದಷ್ಟು ಬೇಗ ಬರ್ತೀನಿ ಕಣ್ರು ಅಂತ ಹೇಳಿ ಫೋನ್ ಕಟ್ ಮಾಡಿ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿಕೊಂಡು ಕೂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ವಂದನ ಅರ್ಜುನ್ ಮನೆಗಡೆಗೆ ಅಂತ ಬರ್ತಾ ಇರ್ತಾಳೆ. ಆಗ ಬರ್ತಾ ಇರಬೇಕಾದ್ರೆ ವಿಕಿ ಅಕ್ಕ ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕು ಅಂದಾಗ ಸಾರಿ ನಾನು ಬ್ಯುಸಿ ಇದ್ದೀನಿ ಆಮೇಲೆ ಮಾತಾಡು ಅಂತ ಹೇಳ್ತಾ ಇರ್ತಾಳೆ. ಸರಿ ಬಿಡು ಡ್ಯಾಡ್ ಬಗ್ಗೆ ಅಮ್ಮನ ಹತ್ರನೇ ಕೇಳ್ತೀನಿ ಅಂದಾಗ ವೆಯ್ಟ್ ವಿಕಿ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಏನು ಗೊತ್ತಾ ಅಕ್ಕ, ಕೇಸ್ ಎಲ್ಲ ಮುಗಿದಿದೆ, ಆದರೂ ಯಾಕೆ ಡ್ಯಾಡ್ ಈ ರೀತಿ ಆಡ್ತಾ ಇದ್ದಾರೆ, ಅವರು ಆಡೋದನ್ನು ನಾನು ಯಾವತ್ತೂ ಸಹ ನೋಡಿಲ್ಲ, ಈ ರೀತಿ ಎಲ್ಲ ಆಡ್ತಾರೆ ಅಂತ ನನಗೆ ಅಂದ್ಕೊಂಡ್ರೆ ತುಂಬ ಶಾಕ್ ಆಗ್ತಾ ಇದೆ, ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ನನ್ನ ಕೈಲಿ ಆಗದಿದ್ದು ಯಾವುದೂ ಇಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಂದನೂ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ವಂದನೂ ಹೇಳ್ತಾ ಇರ್ತಾಳೆ ನನಗೂ ಅದೇ ಡೌಟ್ ಬಂದಿದೆ ವಿಕಿ, ಆದರೆ ವಿಷಯ ಬೇರೆ ಏನೋ ಇದೆ ಅಂತ ಅನ್ಬೇಕಾದ್ರೆ ಏನು ವಿಷಯ ಅಕ್ಕ ಅಂತಂದಾಗ ಡ್ಯಾಡ್ ನನ್ನ ಹತ್ರ ಬಂದು ಈ ಕಡೆ ಅರ್ಜುನ್ ಲವ್ ಮಾಡ್ತಿದ್ದಾನ ಅಂತ ಕೇಳ್ತಿರ್ಬೇಕಾದ್ರೆ ನಾನು ಅರ್ಜುನ್ ಮತ್ತು ಭಾರ್ಗವಿ ಲವ್ ಮಾಡ್ತಿದ್ದಾರೆ ಅಂತ ಡೈರೆಕ್ಟಾಗಿ ಹೇಳ್ದೆ, ಯಾಕೆಂದರೆ ಅವ್ರು ನನ್ನ ಡೈರೆಕ್ಟಾಗಿ ಕೇಳಿದಾಗ ಏನು ಮಾಡಬೇಕು ಅಂತ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ ವಿಕ್ಕಿ ಹೇಳ್ದೆ ಏನಕ್ಕ ಏನು ಹೇಳ್ತಿದ್ದೆ, ಹಾಗಾದರೆ ಡ್ಯಾಡ್ಗೆ ಲವ್ ಮಾಡ್ತಿರೋ ವಿಷಯನ ಹೇಳ್ದ ಅಂದಾಗ ಹೌದು ನಾನು ಹೇಳ್ದೆ ಅಂತ ಹೇಳ್ತಾ ಇರ್ತಾಳೆ. ಹಾಗಾದರೂ ಯಾಕೆ ಡ್ಯಾಡ್ ಸುಮ್ಮನೆ ಇದ್ದಾರೆ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ಕಣೋ ಡ್ಯಾಡ್ JP ಅಂಕಲ್ ಮನೆಗೆ ಹೋಗಿದ್ರು, ಆದರೆ ಅಲ್ಲಿಂದ ಹೋಗಿ ಬಂದಮೇಲೆ ಈ ರೀತಿ ಆಡ್ತಾ ಇದ್ದಾರೆ, ಈ ಕಡೆ ಅರ್ಜುನ್ ಫೋನ್ಗಾಗಲಿ ಮೆಸೇಜ್ಗಾಗಲಿ ಯಾವುದಕ್ಕೂ ಸಿಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಅದಕ್ಕೋಸ್ಕರ ನಾನು JP ಅಂಕಲ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಲೇ ಅಕ್ಕ ನನಗಿನ್ನೂ ಅರ್ಥ ಆಗ್ತಿಲ್ವಾ, ಅವನು ಸಿಗ್ತಿಲ್ಲ ಅಂತ ಅಂದರೆ ಮನೇಲಿ ಇಲ್ಲ ಅನಿಸುತ್ತೆ ಅರ್ಜುನು, ಬೇರೆ ಯಾರಾದರೂ ಆಗಿದ್ದರೆ ಎರಡು ಹೊಡೆದು ಅಂಕಲ್ ಮನೇಲಿರು ಅಂತ ಹೇಳ್ತಾಯಿದ್ರು, ಆದರೆ ಇವನು ಲವ್ ಮಾಡಿರೋದು ಯಾರು ಹೇಳು ಆ ಬಜಾರಿ ಭಾರ್ಗವಿನಲ್ವ, ಅದಕ್ಕೆ ಮನೆ ಬಿಟ್ಟು ಕಳಿಸಿದ್ದಾರೆ, ಅದಕ್ಕೆ ಅವನು ಸಿಗ್ತಿಲ್ಲ ಬಿಡು ಅಂತ ಅಂದಾಗ ಹಾಗಾದರೆ ಹುಡುಕಕ್ಕೆ ಪ್ರಯತ್ನ ಮಾಡಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಹುಡುಕ್ತಲೇ ಏನು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ, ನಮ್ಮಪ್ಪ ಯಾರು MLA ಇರೋರೆಲ್ಲ ನಮ್ಮ ಅಪ್ಪನಿಗೆ ಗೊತ್ತು, ರೌಡಿಗಳು ಒಂದು ಮಾತು ಹೇಳಿದರೆ ಎಲ್ಲ ಕಡೆ ಹುಡುಕ್ತಾರೆ, ನೀನು ಯಾಕೆ ಟೆನ್ಷನ್ ತಗೋತೀಯ ಅಂತ ಹೇಳ್ತಾ ಇರ್ತಾನೆ. ಆದರೆ ಯಾಕೋ ಅಪ್ಪ ನನಗೆ ಹೇಳಿಲ್ಲ ಅಂತ ಅನ್ಬೇಕಾದ್ರೆ ನೀನು ಎಲ್ಲಿ ಎದೊಳ್ಕೊಂಡು ಸತ್ತೋಗ್ತೀಯ ಅಂತ ಹೇಳ್ತಿದ್ರು, ಅದಕ್ಕೆ ಸುಮ್ಮನಾಗಿದ್ದಾರೆ, ಇಲ್ಲಾಂದರೆ ಹೇಳೋರು ಅಂತ ಹೇಳ್ತಿರ್ಬೇಕಾದ್ರೆ ಬಾರೋ ವಿಕ್ಕಿ ಹೋಗೋಣ ನಾವಿಬ್ಬರು ಅಂತಂದಾಗ ಸರಿ ಇಲ್ಲೇ ಇದ್ದರೆ ತಲೆ ಕೆಟ್ಟುತ್ತೆ ಇಬ್ಬರು ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಒಂದಿನ ಅಮ್ಮ ಬಂದು ಎಲ್ಲಿ ಹೋಗ್ತಿದ್ಯಾ ಅನ್ಬೇಕಾದ್ರೆ ಮಾಮ್ ನಾನು JP ಅಂಕಲ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಹೋಗ್ಬೇಡ ನಿಮ್ಮ ಅಪ್ಪ ಬೈತಾರೆ ಅಂದಾಗ ನಿಂದೊಂದು ನನಗೆ ತುಂಬ ತಲೆ ಕೆಟ್ಟಿದೆ ನಾನು ಹೋಗ್ತೀನಿ ಅಂತ ಲೆಟ್ಸ್ಕೋ ವಿಕ್ಕಿ ಅಂತ ವಿಕ್ಕಿ ಇನ್ನೊಂದು ಕಡೆ ಅರ್ಜುನ್ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಪಾಪ ಭಾರ್ಗವಿಯರು ಈ ಥರ ಬೇಜಾರಾಗಿದ್ದಾರೆ, ಅದಕ್ಕೂ ಒಂದು ಅರ್ಥ ಇದೆ, ಅವರು ಎಷ್ಟು ಕನಸಿಟ್ಕೊಂಡಿದ್ರು ತನ್ನ ಮಾವನ ಮತ್ತು ನನ್ನ ಸಂಸಾರ ಅಂತ, ಆದರೆ ಅದಕ್ಕೆಲ್ಲ ನಾನು ಕೊಳ್ಳಿಟ್ಬಿಟ್ಟೆ, ಅವ್ರ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡಿದೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಅಲ್ಲ ಡ್ಯಾಡ್ ಅಂದರೆ ನನಗೆ ತುಂಬ ಇಷ್ಟ, ಮನೆಯವರಂದರೆ ನನಗೆ ಪ್ರಾಣ, ನನಗಂತೂ ಇವ್ರು ಏನು ಅಂತ ನನಗೆ ಗೊತ್ತು, ಆದರೆ ಪಾಪ ಹೊಸ್ದಾಗಿ ಬಂದಿರೋ ಭಾರ್ಗವಿಯವ್ರಿಗೆ ಇವ್ರ ನಡವಳಿಕೆ ಏನೂ ಗೊತ್ತಿಲ್ಲ, ಅಂಥದ್ರಲ್ಲಿ ಅಮ್ಮ ಚಿಕ್ಕಮ್ಮ ಯಾಕೆ ಈ ರೀತಿ ಮಾಡ್ತಾರೆ, ಅವರು ಸಹ ಈ ಮನೆಗೆ ಸೊಸೆಯಾಗಿ ಬಂದವರಲ್ವ, ಅಜ್ಜಿನೂ ಇದೇ ರೀತಿ ಏನಾದರೂ ನಡ್ಕೋತಾ ಇದ್ರಾಚೆ ಸಣ್ಣ ಸಣ್ಣ ಬುದ್ಧಿ ಎಲ್ಲ ತೋರಿಸ್ತಾರೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಬೃಂದ ಬಂದು ಅವನು ನಾನು ನೋಡಿ ಶಾಕಾಗಿ ಏನು ನಿಂತ್ಕೋತಾಳೆ, ಏನು ಉರ್ಕೊಂಡು ಕೂತಿದ್ದಾನೆ, ಇರಲಿ ಸ್ವಲ್ಪ ತುಪ್ಪ ಸುರಿಯೋಣ ಅಂತ ಬಂದುಬಿಟ್ಟು ಏನು ಅರ್ಜುನ್ ಯೋಚನೆ ಮಾಡ್ತಿದ್ದೀಯ ಅಂದಾಗ ಏನಿಲ್ಲ ಅದಕ್ಕೆ ಅಂತ ಅಂದಾಗ ಪಾಪ ಭಾರ್ಗವಿ ಏನು ಬೇಕು ಅಂತ ಮಾಡಿದ್ಲ, ಯಾಕೋ ಕಾಣೆ ಮನೇಲಿ ಆ ರೀತಿ ಮಾತಾಡಿದ್ರು ಅಂತ ಅಂದಾಗ ನಿಮಗೆ ಅರ್ಥ ಆಗದಿದ್ದು ಅಮ್ಮ ಚಿಕ್ಕಿಗೆ ಅರ್ಥ ಆಗಲಿಲ್ಲ, ಯಾಕೆ ಈ ರೀತಿ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ, ವಾಸ್ತವನ ಒಪ್ಕೋಬೇಕು ಅಲ್ವಾ, ಅವಳು ಮದುವೆಯಾಗಿ ಬಂದಾಯ್ತು, ಇವಾಗ ನನ್ನ ಹೆಂಡ್ತಿ, ಅದನ್ನು ಬಿಟ್ಟು ಅವರು ಚಿಕ್ಕ ಸಣ್ಣ ಸಣ್ಣ ಬುದ್ಧಿನೆಲ್ಲ ಹುಡುಕಿ ಅವಳ ಮೇಲೆ ಜಗಳ ಆಡಿದರೆ ಇದು ಸರಿನಾ, ನಮ್ಮನೆ ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಬಂದನ್ನು ಸಹ ಅದೇ ರೀತಿ ನೋಡ್ಕೋಬೇಕು ಅಲ್ವಾ ಅತ್ತಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ನೀನು ಹೇಳೋದು ಕರೆಕ್ಟು ಅಂತ ಈ ಕಡೆ ಬೃಂದ ಹೇಳ್ತಾ ಇರ್ತಾಳೆ. ಏನೇ ಆಗಲಿ ಅವಳು ನನ್ನ ಹೆಂಡ್ತಿನ ನಾನು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ, ಇವ್ರು ನೋಡಿದರೆ ಒಂದನೇ ನನ್ನ ಸೊಸೆ ಅಂತ ಭಾರ್ಗವಿ ಮುಂದೆ ಹೇಳ್ತಾ ಇರ್ತಾರೆ, ಪಾಪ ಅವಳಿಗೆ ಎಷ್ಟು ನೋವಾಗಿರುತ್ತೆ, ನನಗನ್ಸುತ್ತೆ ಇವ್ರು ನೋಡಿದರೆ ಭಾರ್ಗವಿನ ಮನೆಯಿಂದ ಆಚೆ ಹಾಕಿ ನನ್ನನ್ನು ಒಂದನ ಜೊತೆ ಮದುವೆ ಮಾಡ್ತಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಬೃಂದ ಹೇಳ್ಕೊತಾ ಇರ್ತಾಳೆ, ಅನ್ಸೋದೇನೋ 100% ಅದೇ ರೀತಿ ಮಾಡ್ತಾರೆ, ಸಕ್ಸಸ್ ಆಗೋದು ಒಂದೇ ಬಾಕಿ ಅಂತ ಹೇಳ್ಕೊಂಡು ಈ ಕಡೆ ಅರ್ಜುನ್ ಮುಖನ ನೋಡಿಕೊಂಡು ನಗಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.